ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು PL ಡೈರೀಸ್ ಚಾನಲ್ಗೆ. ನಾನಿವತ್ತು ಉಡುಪಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿವಸ ಹೆಂಗಿರುತ್ತೆ ಅಂತ ನೋಡೋಣ. ಆಯ್ತಾ ಬಾ ಸಂಜು. ಎಷ್ಟೇ ಬೇಗ ರೆಡಿ ಆದರೂ ಹೆಣ್ಮಕ್ಳದ್ದು ಮುಗಿಯೋದೇ ಇಲ್ಲ ಗಾಯ್ಸ್. ನಮ್ಮ ಮನೆಯವರು ಕೂಗ್ತಾ ಇದ್ರು ಕಾರಲ್ಲಿ ಕೂತ್ಕೊಂಡು. ಅವರು ಅಂಗಡಿಯಿಂದ ಬರೋದಕ್ಕೆ ಲೇಟ್ ಆಗಿತ್ತು. ಹಾಗೆ ಊಟ ಎಲ್ಲ ಮುಗಿಸಿ ಹೊರಡುವಾಗ ಮಧ್ಯಾಹ್ನ ಬಿಸಿಲಾಗೋಗಿತ್ತು. ಹಾಗಾಗಿ ಅವರು ಬೇಗ ಬನ್ನಿ ಅಂತ ಕರೀತಾ ಇದ್ರು. ಹಾಗೆ ನಾವು ಹೊರಟ್ವಿ. ಆಗ ಊಟ ಮಾಡಿ ಉಡುಪಿ ಕಡೆ ಪ್ರಯಾಣ ಬೆಳೆಸಿದ್ವಿ. ಅಲ್ಲಿ ಒಂದು ಫಂಕ್ಷನ್ ಇತ್ತು, ಹೋಗ್ತಾ ಇದ್ವಿ. ಮತ್ತೆ ಬಹಳ ಬಿಸಿಲಿದೆ. ಮತ್ತೇನ್ರಿ? ಮತ್ತೇನಿಲ್ಲ, ಎಲ್ಲ ನೀವ್ ಹೇಳ್ಬೇಕು. ಅಂಗಡಿ ಎಲ್ಲ ಕೆಲಸ ಮುಗಿಸಿ ಬಂದ್ರಲ್ಲ? ನಮ್ಮ ಮನೆಯವ್ರಿಗೆ ಬ್ಯುಸಿ ಇದ್ರಿ ಇವತ್ತು. ತರಕಾರಿ ಬಂದಿತ್ತು ಅಂಗಡಿದು. ಎಲ್ಲ ಕೆಲಸ ಮುಗಿಸಿ ನಮಗೆ ಹೋಗಲೇಬೇಕಾಗಿತ್ತು ಫಂಕ್ಷನ್ಗೆ. ಹಂಗಾಗಿ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಮನೆಯವ್ರಿಗೆ ಅಂಗಡಿ ಬಂದ್ ಮಾಡಿ ಬಂದರೂ ಕೂಡ ಕೆಲಸ ಮುಗಿಲಿಲ್ಲ. ಮತ್ತು ಇಲ್ಲಿ ಒಂದು ಕಡೆ ತರಕಾರಿ ಕೊಡಲಿಕ್ಕಿತ್ತು. ಹಾಗೆ ತರಕಾರಿ ಕೊಡ್ಲಿಕ್ಕೆ ಹೋದ್ರು ನೋಡ್ರಿ. ತುಂಬ ಹಾರ್ಡ್ ವರ್ಕ್ ನಮ್ಮ ಮನೆಯವ್ರ ಕೆಲಸ. ಹಾಗೆ ಬರುವಾಗ ಅಲ್ಲಿ ಭಟ್ರ ಅಂಗಡಿ ತುಂಬ ಚೆನ್ನಾಗಿ ತಿಂಡಿ ಎಲ್ಲ ಸಿಗ್ತದೆ. ಇಲ್ಲಿ ಅತ್ರಾಸು, ನನಗೆ ಸ್ವೀಟ್ ಎಲ್ಲ ತುಂಬ ಇಷ್ಟ ಅಂತೇಳಿ ಅತ್ರಾಸು ತೊಗೊಂಬಂದಿದ್ದಾರೆ. ತುಂಬ ರುಚಿಯಾಗಿರ್ತದೆ ಇದು. ತರಕಾರಿ ಕೊಟ್ಟು ಬಂದ್ರಿ? ಏನಂದ್ರು ಭಟ್ರು? ಭಟ್ರೆಲ್ಲ ತರಕಾರಿ ತಗೊಂಡು ದುಡ್ಡು ಕೊಟ್ರು. ಮತ್ತೆಂತದ್ದು ದುಡ್ಡು ಕೊಟ್ರು. ಮತ್ತೆ ತಿಂಡಿ ತಗೊಂಡ್ಬಂದ್ರಿ? ತಿಂಡಿ ನಮಗೆ ಬೇಕಲ್ಲ ತಿನ್ನೋಕೆ. ಟೈಮ್ ಪಾಸ್. ಒಳ್ಳೆ ಕಡ್ತೋಕ ಪೇಡ ಮತ್ತು ಅತ್ರಾಸ್ ಸೂಪರ್ ಇರುತ್ತೆ. ಸೂಪರ್ ಇರುತ್ತೆ, ಸೂಪರ್. ಅಲ್ರಿ, ಸಾಂಗ್ ಹೇಳಾಕತ್ತೀರಿ. ಯಾರ್ರಿ ಮಾವನ್ ಮಗಳು? ಮಾವನ್ ಮಗಳಲ್ವೇ ನೀನು? ಅತ್ತೆ ಮಗಳಲ್ವೇ? ಮಾವನ್ ಮಗಳು ಬೇರೆ, ನೀನು ಅತ್ತೆ ಮಗಳವ. ಅತ್ತೆ ಮಗಳಂತ ಹೇಳ್ಬೇಕು. ಅತ್ತೆ ಮಗಳ ಮದುವೆ ಆಗಿದ್ದೇನೆ ನಾನು. ಶಿರೂರು ಟೋಲ್ ಗೇಟ್ ಅಲ್ರಿ ಇದು? ಇದು ಶಿರೂರು ಟೋಲ್ ಗೇಟ್. ಫಾಸ್ಟ್ ಟ್ರ್ಯಾಕ್ ದುಡ್ಡು ಕಟ್ಟಾಯ್ತು. ಹೌದಾ? ಗೈಸ್, ಎಂತ ಅಂದರೆ ಈಗಷ್ಟೇ ಉಡುಪಿಗೆ ರೀಚ್ ಆಗಿದ್ದೀವಿ. ನೋಡಿ ಅವರೆಲ್ಲ ಎಷ್ಟು ಚೆನ್ನಾಗಿದೆ. ಒಂದೂರಿಂದ ಒಂದೂರಿಗೆ ಇದೆಲ್ಲ ಮಂಗ್ಯ ಅದ ಬೇರೆ ರೀತಿನೇ ಇರುತ್ತಲ್ವಾ. ಇದು ಹಾಲು ಅಂಗಡಿ ನೋಡಲಿಕ್ಕೆ ಖುಷಿ ಆಗುತ್ತೆ. ಹಾಗೆ ನಮಗೆ ಮಗಳ ಕಾಲೇಜಲ್ಲಿ ಕರೆದಿದ್ರು ಪ್ರಿನ್ಸಿಪಲ್ ಎಲ್ಲ. ಮಕ್ಕಳು ಏನಾದರೂ ಅಚೀವ್ ಮಾಡಿದಾಗ ಕಾಲೇಜಲ್ಲಿ ಪೇರೆಂಟ್ಸಿಗೆ ಕರೆದಾಗ ಬಹಳ ಸಂತೋಷ ಕೊಡುತ್ತೆ. ಇದು ಎಲ್ಲ ತಂದೆ ತಾಯಿಗಳಿಗೂ ಬಹಳ ಖುಷಿ ಕೊಡುವಂಥ ವಿಷಯ ಗೈಸ್. ನಮಗೆ ತುಂಬ ಖುಷಿಯಾಗಿತ್ತು. ಹಾಗೆ ಬಂದು ನಾವು ರೀಚ್ ಆದ್ವಿ ಕಾಲೇಜಿಗೆ. ಹಾಗೆ ನಮ್ಮ ಮನೆಯವರು ನೆರಳಿತ್ತು, ಅಲ್ಲಿ ಕಾರ್ ನಿಲ್ಸ್ಕೊಂಡು ಬರ್ತೀನಿ, ಆಮೇಲೆ ಹೋಗೋಣ ಒಳಗಡೆ ಅಂತ ಹೇಳಿದ್ರು. ಟ್ರೋಫಿ ನಾನು ಇಟ್ಕೊಳ್ಬಾರ್ದು. ಎಸ್. ಇವಳೇ ನೋಡಿ ನನ್ನ ಮುದ್ದಿನ ಮಗಳು. ಇಷ್ಟು ದಿವಸ ನಾನು ವ್ಲಾಗಲ್ಲಿ ತೋರಿಸಿರಲಿಲ್ಲ. ಇವತ್ತು ಅವಳ ಪರ್ಮಿಷನ್ ತಗೊಂಡು ಓಕೆ ಅಂತ ಹೇಳಿದ ಮೇಲೆ ವ್ಲಾಗಲ್ಲಿ ಬಂದಿದ್ದಾಳೆ. ಮಕ್ಕಳಿಗೆ ಮುಜುಗರ ಅನ್ನೋದು ಇರುತ್ತಲ್ಲ, ಹಾಗಾಗಿ ನಾವು ಅವರಿಗೆ ಟೈಮ್ ಕೊಡಬೇಕು. ಅವ್ರಿಗೆ ಯಾವಾಗ ಓಕೆ ಅನಿಸುತ್ತೆ ಆವಾಗ. ನಾನು ವಿಡಿಯೋದಲ್ಲಿ ತಗೊಂಡಿದ್ದೀನಿ. ಅಲ್ಲಿ ಕೂತ್ಕೊಂಡು ನಾನು ನಮ್ಮ ಮನೆಯವರು ಮಾತಾಡ್ತಾಯಿದ್ವಿ. ಕಾಲೇಜಲ್ಲಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ತುಂಬ ಸರ್ ಎಲ್ಲ ತುಂಬ ಒಳ್ಳೆಯವರಿದ್ದಾರೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬಂದಿದ್ದು ಸಿಟಿಗೆ, ಉಡುಪಿಯಲ್ಲಿ ಸಿಟಿಲಿ ಜಯಲಕ್ಷ್ಮಿ ಶಾಪಿಗೆ ಹೋಗ್ತಾ ಇದ್ವಿ. ಸ್ವಲ್ಪ ಬಟ್ಟೆ ಪರ್ಚೇಸ್.
ಮಕ್ಕಳು ತಂದೆ ತಾಯಿಗೆ ಗೌರವ ತರುವಂಥ ಕೆಲಸ ಮಾಡಿದಾಗ ತಂದೆ ತಾಯಿಗೂ ಖುಷಿ ಆಗುತ್ತೆ. ಪೇರೆಂಟ್ಸ್ಗೆ ಮಕ್ಕಳಿಗೂ ಏನಾದರೂ ಖುಷಿ ಪಡಿಸ್ಬೇಕು ಅಂತ. ಹಾಗೆ ಮಗಳಿಗೆ ಡ್ರೆಸ್ ನೋಡೋಕ್ಕೆ ಅಂತ ನಾನು ಈ ಜಯಲಕ್ಷ್ಮಿ ಶಾಪಿಗೆ ಬಂದರೆ ತುಂಬ ಖುಷಿಯಾಗುತ್ತೆ ಗಾಯ್ಸ್. ಮಗಳು, ನಾನು, ನಮ್ಮ ಮನೆಯವರು ಎಲ್ಲರೂ ಇಲ್ಲಿ ಬಂದ್ವಿ. ಅವಳಿಗೂ ತುಂಬ ಖುಷಿಯಾಗಿತ್ತು. ಆ ದಿವಸ ಸ್ಪೆಷಲ್ ಆಗಿತ್ತು ಅವಳಿಗೆ. ಹಾಗೆ ನನಗೂ ಕೂಡ ತುಂಬ ಖುಷಿಯಾಗಿತ್ತು. ಹಾಗೆ ಒಳಗಡೆ ಹೋಗಿ ನಾವು ಬಟ್ಟೆ ಪರ್ಚೇಸಿಗೆ ಅಂತ ಹೋದ್ವಿ. ಶಾಪ್ ಒಳಗಡೆ ಹೋದ ತಕ್ಷಣ ನಮ್ಮ ಮನೆಯವರು ಮಗಳು ಬೇರೆ ಕಡೆ ಹೋದರು. ನಾನು ಒಂದು ಕಡೆ ಬಂದೆ. ಕಡೆಗೆ ನನಗೆ ಹುಡುಕ್ತಾ ಬಂದರು ನೋಡಿ, ತಮಾಷೆ ಮಾಡ್ತಾ. ನಮ್ಮ ಮನೆಯವ್ರು ಏನಾದ್ರು ಹೇಳ್ತಾನೆ ಇರ್ತಾರೆ. ಏನಾದರೂ ಹೆಸರು ಹಿಡಿದು ತಮಾಷೆ ಮಾಡಿದರೆ ನಮ್ಮ ಮಗಳಿಗಂತೂ ತುಂಬ ನಗು ಬರುತ್ತೆ. ಹಾಗೆ ಅವಳು ಎಂಜಾಯ್ ಮಾಡ್ತಾ ಇರ್ತಾಳೆ ನಮ್ಮಿಬ್ಬರು ಮಧ್ಯೆ. ಬಿಲ್ ಮಾಡುವಾಗಲೂ ಕೂಡ ಅರ್ಧ ಗಂಟೆ ವೇಟ್ ಮಾಡಿದ್ವಿ, ಅಷ್ಟೊಂದು ರಶ್ ಇತ್ತು. ಹಾಗೆ ಎಲ್ಲ ಮುಗಿಸಿ ನಾವು ಕೆಳಗಡೆ ಬರ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ಶಾಪ್ ಎಲ್ಲ, ಖುಷಿಯಾಗುತ್ತೆ ಒಳಗಡೆ ಹೋದರೆ. ನಮ್ಮ ಮನೆಯವ್ರಿಗೆ ಅಷ್ಟೇ, ಯಾವಾಗಲೂ ಬ್ಯುಸಿ ಇರ್ತಾರೆ. ಹೊರಗಡೆ ಹೋದಾಗ ಬಹಳ ಖುಷಿ ಪಡ್ತಾರೆ, ನಮಗೆ ತಿರುಗಾಡಿಸ್ತಾರೆ ಪಾಪ. ನಂತರ ನೋಡಿ ನಾವು ಹೊರಟ್ವಿ. ಹೆಣ್ಮಕ್ಳಿಗೆ ಶಾಪಿಂಗ್ ಅಂದ್ರೇ ತುಂಬ ಖುಷಿ ಅಲ್ಲ ಗೈಸ್. ಏನು ನೋಡಿದ್ರು ಅದು ತೊಗೋಬೇಕು, ಇದು ತೊಗೋಬೇಕು ಅಂತ ಅಂತಾನೇ ಕೂತ್ಕೊಳ್ತೀವಿ. ಹಾಗಂತ ಸಿಕ್ಕಾಪಟ್ಟೆ ಖರ್ಚು ಕೂಡ ನಾವು ಮಾಡೋದಿಲ್ಲ. ಲಿಮಿಟ್ ನೋಡಿಕೊಂಡು ನಾವು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಲ್ಲ ಗೈಸ್. ಹಾಗಾಗಿ ಅಷ್ಟರಲ್ಲೇ ಮುಗಿಸ್ಕೊಂಡು ನಾವು ಇವತ್ತು ಉಡುಪಿಗೆ ಹೋಗಿ ಬಂದ್ವಿ. ಈಗ 1 ಅವರ್ ಬಂದುಬಿಟ್ಟಿದ್ದೀವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.